ಪ್ರತಿ ವರ್ಷದಂತೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಜನ್ಮ ದಿನಾಚರಣೆ ಪ್ರಯುಕ್ತ ಇಡೀ ದೇಶಾದ್ಯಂತ 7 ದಿವಸದ ಕಾಲ ನವೆಂಬರ್ 14ನೇ ತಾರೀಕಿನಿಂದ ನವೆಂಬರ್ 24ನೇ ತಾರೀಕಿನವರೆಗೆ ಸಹಕಾರ ಸಪ್ತಾಹವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸ್ತಾ ಇದ್ದೀವಿ. ಈ ವರ್ಷದ್ದು ಇದು 71ನೇ ಸಹಕಾರ ಸಪ್ತಾಹ. ಪ್ರತಿ ವರ್ಷ ವಾಡಿಕೆಯಂತೆ ಈ 7 ದಿವಸದ ಸಹಕಾರ ಸಪ್ತಾಹ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸಹಕಾರ ರತ್ನ ಏನೋ ಒಂದು ಪ್ರಶಸ್ತಿಯನ್ನ ಕೊಡ್ತಾರ. ಪ್ರಶಸ್ತಿ ವಿಜೇತರಿಗೆ ಒಂದು ದಿವಸದಲ್ಲಿ ಆ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿಯನ್ನ ಕೊಡಮಾಡುವಂತ ಒಂದು ಕಾರ್ಯಕ್ರಮವೂ ಕೂಡ ಇರ್ತದ. ಆ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಬಂದು ನಾಳೆ 17ನೇ ತಾರೀಕಿನ ದಿವಸ ಆ ಒಂದು ಸಹಕಾರ ರತ್ನ ಪ್ರಶಸ್ತಿಯನ್ನು ಕೂಡ ಇವತ್ತು ಕೊಡಮಾಡಲಿದ್ದಾರೆ. ಈ ವರ್ಷ 72 ಜನರಿಗೆ ಈ ಸಹಕಾರ ರತ್ನ ಪ್ರಶಸ್ತಿಯನ್ನ ಕೊಡಮಾಡಲಿದ್ದಾರೆ. ಅದರಲ್ಲಿ ಹೆಮ್ಮೆಯ ವಿಷಯ ಏನಂದ್ರೆ ನಮ್ಮ ಜಿಲ್ಲೆಯಿಂದ 3 ಜನರಿಗೆ ಆ ಪಟ್ಟಿಯಲ್ಲಿ ಸಹಕಾರ ರತ್ನ ವಿಜೇತರಿದ್ದಾರೆ. ಅದರಲ್ಲಿ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ಸನ್ಮಾನ್ಯ ಕಡ್ಲಿಭಟ್ಟಿ ಅವ್ರಿಗೆ ಕೂಡ ಸಹಕಾರ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯ ಮಟ್ಟದ ಫೆಡರೇಷನ್ ನಿರ್ದೇಶಕರಾದಂಥ ಸುಭಾಷ್ ಮೆಲ್ಲಿ ಅವರು ಹಾಗೂ ಈ ಹಾಲು ಒಕ್ಕೂಟದ ಸದಸ್ಯರಾದ ನಿರ್ದೇಶಕರಾದ ಸಂಗಣ್ಣ ಹಂಡಿ ಅಂತೇಳಿ 3 ಜನರಿಗೆ ನಮ್ಮ ಜಿಲ್ಲೆಯಿಂದ ಈ ಸಹಕಾರ ರತ್ನ ಪ್ರಶಸ್ತಿಯನ್ನ ಈಗ ಸಿಕ್ಕಿದೆ. ಈಗಾಗಲೇ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿಕ್ಕೆ ನಾನು ತಮ್ಮ ಮುಖಾಂತರ ಎಲ್ಲ ಸಹಕಾರಿಗಳಿಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೋತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಹಕಾರಿಗಳು ಯಾವುದೇ ಕ್ಷೇತ್ರದ ಇರಲಿ ಎಲ್ಲ ಸಹಕಾರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರ ಮೂಲಕ ನಾನು ಎಲ್ಲ ಸಹಕಾರಿಗಳಿಗೆ ವಿನಂತಿ ಮಾಡ್ಕೋತೇನೆ.